ರಾಖಿ ತೊಗೊಂಬರೋದು ಗೊತ್ತಿರಲಿಲ್ಲ ನನಗೆ. ರಾಖಿ ಸಿಗಲಿಲ್ಲ, ಅಷ್ಟ ರಾಖಿ ಎಲ್ಲಿ ಸಿಗಲಿಲ್ಲ. ಐ ಐ ಬಿದ್ದೀಗ ಹಾಲು ಮುರ್ಕೊಂಡು ಶಿಲ್ಪ ಈಗ ಅಲ್ಲೇ ಮುರ್ತೇನೆ ನೀನು. ಅದು ಮೈಕ್ ಅದು ಹಚ್ಚಿ ಚಂದಾಗಿ ಮಾಡ್ತಾರೆ ಗೈಸ್ ಅಲ್ಲೆಲ್ಲ. ಆ್ಯಂಡ್ ಪ್ರಸಾದನೂ ಇರ್ತದ ಅಂತ ಹೇಳ್ಯಾರ. ನಮ್ದು ಸ್ವಲ್ಪ ಹೊರಗಡೆ ಕೆಲಸ ಅದ, ಸೊ ಆ ಕಡೆ ಹೊರಗೆ ಹೊಂಟಿವಿ. ಇವ್ರು ಅದೆಲ್ಲ ದೇವ್ರಿಗೆ ಹೊಂಟಾರ, ನಾವು ದೇವ್ರಿಗೆ ನಾವು ಎಂಟ್ರಿ ಹಾಕೊಂಡಿವಿ. ಪ್ರಸಾದ ಏನಪ್ಪ ಅಂತಂದ್ರೆ ಹುಗ್ಗಿ, ಬಟಾಣಿ ಪಲ್ಯ ಆ್ಯಂಡ್ ಉಪ್ಪಿನಕಾಯಿ. ಹುಗ್ಗಿ ಟೇಸ್ಟ್ ಮಾಡಿ ಚಂದಾಗ. ಎಷ್ಟು ಸಮೀಪ ಅಂದ್ರೆ ಇಲ್ಲೇ ಬಾಜು ಏರಿಯಾದಾಗೆ ಅದ ನಮ್ಮ ಗುಡಿ ಟೆಂಪಲ್. ಅದು 11 ಆಗ್ಯದ. ಇನ್ನ 12 ತನ ವೇಟ್ ಮಾಡ್ಬೇಕಂತ ಕೂತೀವಿ. ಅಂದ್ರೆ ದೊಡ್ಡ ಕೇಕ್ ಬೇಡ, ಮಿನಿ ಕೇಕ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಹ್ಯಾಪಿ ಬರ್ಡೇ ಮೈ ಹೀರೋ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ಏನು ವಿಶೇಷಪ್ಪ ಅಂದರೆ ಎರಡು ವಿಶೇಷ ಅದಾವ. ಇನ್ನು ಒಂದು ಫಸ್ಟ್ನೇದೇನಂದರೆ ಅಣ್ಣ ತಂಗಿ ರೀಲ್ಸ್ ಮಾಡಕ್ಕೆ ಹೊಂಟಾರ ನಮ್ಮ ಕಾವ್ಯ ಆ್ಯಂಡ್ ಕ್ರೇಜಿ. ಆ್ಯಂಡ್ ನಾನು ಹೊಂಟೀನಿ, ನಾ ಹೋಗ್ಲೇಬೇಕಲ್ಲ, ವಿಡಿಯೋ ಶೂಟ್ ಮಾಡ್ಬೇಕಲ್ಲ ನಾನು. ಅವರು ರೆಡಿ ಆಗಿದ್ದಾರೆ, ತೋರಿಸ್ತೀನಿ. ಇನ್ನೊಂದೇನು ವಿಶೇಷಪ್ಪ ಅಂದರೆ ಇದು ಲಾಗ ನೈಟ್ 12ಕ್ಕೆ ಎಂಡ್ ಮಾಡ್ತೀನಿ ಗೈಸ್. 12ಕ್ಕೆ ನೈಟ್ 12ಕ್ಕೆ ಎಂಡ್ ಮಾಡ್ತೀನಿ. 12ಕ್ಕೆ ಯಾಕೆ ಎಂಡ್ ಮಾಡ್ತೀನಿ ಅಂತೇಳಿ ಲಾಸ್ಟ್ವರೆಗೂ ನೋಡಿ. ಅದು ಏನು ವಿಶೇಷಪ್ಪ ಅಂದರೆ ತೋರಿಸ್ತೀನಿ. ಅದು ಯಾಕೆ 12ಕ್ಕೆ ಎಂಡ್ ಮಾಡ್ತೀನಿ ಅಂತ ಹೇಳಿ ನಾನೇ ಎಂಡ್ ಮಾಡ್ತೀನಿ 12ಕ್ಕೆ. ಯಾಕಪ್ಪ ಅಂದರೆ ನಮ್ಮ ಕ್ರೇಜಿ ಅವ್ರ ಬರ್ಡೇ ಅದು ಏನೋ ಒಂದು ಪ್ಲ್ಯಾನ್ ಮಾಡೀವಿ, ಅದಕ್ಕೆ ನೋಡಂಗ. ಇವಾಗ ಅಣ್ಣ ತಂಗಿ ರೀಲ್ಸ್ ಮಾಡಕ ಹೋಗ್ಲಕತ್ತೀವಿ. ನಾನು ನಮ್ಮ ಕ್ರೇಜಿ, ನಮ್ಮ ಕಾವ್ಯ. ನಮ್ಮ ಕ್ರೇಜಿ ಅವ್ರಿಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಆ್ಯಂಡ್ ಕಾವ್ಯ ಇಬ್ಬರಿಗೆ ತೋರಿಸ್ತೀನಿ. ಇವರು ಕುಕ್ಮ ಹಚ್ಕೋಬೇಕಿಲ್ಲ, ಇನ್ನೂ ಸ್ವಲ್ಪ ಚಂದ ಅನಿಸ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ನಾನು ಸ್ಟಾರ್ಟ್ ಮಾಡಂತ ಕೊಡ್ತೀನಿ, ನೀ ಯಾಕೆ ಮತ್ತೆ ವೆಲ್ಕಮ್ ಹೇಳ್ತೀನಿ ಗೈಸ್. ಇವತ್ತಿನ ದಿನ ಒಂದು ರಕ್ಷಾಬಂಧನ ಬರ್ತಾ ಇದೆಯಲ್ಲ, ಮೊನ್ನೆ ಒಂದೆರಡು ರೀಲ್ಸ್ ಮಾಡಿದ್ದೆ ನಾನು. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಹಾಕಿರಿ, ನಿಮ್ಮ ತಂಗಿ ಕರ್ಕೊಂಡು ಮಾಡಿದ್ರೆ ಚೆಂದ ಆಗ್ತಿತ್ತು, ಅಕ್ಕ ಕರ್ಕೊಂಡು ಮಾಡಿದ್ರೆ ಚೆಂದ ಆಗ್ತಿತ್ತು, ಸಿಕ್ಕಾಪಟ್ಟೆ ಜನ ಕಾಮೆಂಟ್ ಹಾಕಿದ್ರಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿವಿ. ಒಂದೆರಡು ರೀಲ್ಸ್ಗಳದಾವ, ಆ ರೀಲ್ಸ್ಗಳನ್ನ ಮಾಡ್ಕೊಂಬರ್ಬೇಕಂತ ಹೇಳ್ಬಿಟ್ಟು ಮನಿ ಯಾವ ಥರ ಶೂಟ್ ಆಗುತ್ತಾ, ಯಾವ ಥರ ಬರುತ್ತಾ, ಔಟ್ಫುಟ್ ನೋಡಬೇಕು. ಗೊತ್ತಿಲ್ಲ. ನಮ್ಮ ಶಿಲ್ಪ ಅವರು ಕ್ಯಾಮ್ರಾಮನ್ ಆಗ್ತಾರ. ನಾ ಕ್ಯಾಮ್ರಾಮನ್ ಆಗಿದ್ದಕ್ಕೆ ಅವ್ರಿಗೆ ಗೈಸ್, ನಾ ಕ್ಯಾಮ್ರಾಮ್ಯಾನ್ ಆಗಿದ್ದಕ್ಕೆ ಅವ್ರಿಗೆ ಇದು ಡಬ್ ಬಂದದ. ಯಾಕಪ್ಪ ಅಂದ್ರೆ ನಾ ವಿಡಿಯೋ ಚಂದ ಮಾಡಿಕೊಡಲ್ಲತ್ತ ನೋಡಿ ಗೈಸ್. ನಾ ಇದೇನ್ರ ವಿಡಿಯೋ ಅಣ್ಣ ತಂಗಿ ರೀಲ್ಸ್ ಬಂದಿರ್ತದಲ್ಲ, ಅವಾಗ ಬಂದಾಗ ಆ ವಿಡಿಯೋ ನಾನೇ ಮಾಡಿರ್ತೀನಿ, ಚಂದ ಮಾಡಿರ್ತೀನಿ ಇಲ್ಲಂತ ನೀವು ಹೇಳಿ ಗೈಸ್. ನೋಡುವ ಹೆಂಗೆ ಬರುತ್ತಾ ಔಟ್ಫುಟ್ ಅಂತ ಹೇಳಿಕೆ ನಾನು ಕ್ಯೂರಿಯಾಸಿಟಿಯನ್ನು ಕೈಲಾಗತ್ತೀನಿ. ನಮ್ಗೆ ಕ್ಯಾಮ್ರಾಮನ್ ಅವರು ಯಾರು ಇಲ್ಲ. ಸೊ ನಮ್ಮ ವೈಫ್, ನಮ್ಮ ತಂಗಿ ಕೂಡ ಮಾಡತ್ತ, ನಮ್ಮ ವೈಫ್ ಆಗ್ತಾರ. ರಾಣಿ ಒಂದು ನಿಂದ್ರಿ ಗೈಸ್, ಹೋಗಿ ತೋರಿಸ್ತೀನಿ ಬನ್ನಿ. ಬೆಳಕಿಗೆ ಬರ್ರಿ ನೀವು, ಸ್ವಲ್ಪ ಚಂದಾಗೆ ರೆಡಿ ಆಗ್ಯಾರ ಗೈಸ್. ಸಾರಿ ಉಟ್ಕೊಂಡು ಅವ್ರಿಗೆ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ನಮ್ಮ ಕಾವ್ಯ ಅವರು ಶ್ರೀಗಂಧ. ಹಾಯ್ ಗೈಸ್ ನೋಡಿ, ಇವ್ರು ಈ ತರ ರೆಡಿ ಆಗಿದಾರ ಅಣ್ಣ ತಂಗಿ ರೀಲ್ಸ್ ಮಾಡಕ. ಅವರು ಗ್ರೀನ್ ಉಟ್ಟಾರ, ಅದಕ್ಕೆ ನಮ್ಮ ಕ್ರೇಜಿ ಅವರು ಗ್ರೀನ್ ಹಾಕೊಂಡಾರ. ಇಸ್ತ್ರಿ ಹೊಡೆದಾರತ್ ನೋಡಿ ಗೈಸ್, ಯಾಕಡೆ ಇಸ್ತ್ರಿ ಹೊಡೆದಾರ. ಪ್ರತಿ ಸಲ ನೀವು ಮ್ಯಾಚಿಂಗ್ ಇರ್ತೀರಿ, ಇವಾಗ ನಾವು ಅದಕ್ಕೆ ಇವಾಗ ಇವ್ರ ಮ್ಯಾಚಿಂಗ್ ಅಣ್ಣ ತಂಗಿ ರೀಲ್ಸ್ ಮಾಡ್ತಾರ ಗೈಸ್. ನೋಡುವ ಹೆಂಗ್ ಮಾಡ್ತಾರ ಅಂತೇಳಿ. ಹಂಗೆ ನಡ್ಬರ್ಕ್ ಒಂದ್ ಸ್ವಲ್ಪ ಮಾತಾಡ್ತಾರ ನಮ್ಮ ಕ್ರೇಜಿ ಅವರು ಗೈಸ್. ನನಗ ಯಾಕಡೆ ಸೈಡ್ ಬೆಳಕ್ ಬರ್ತದ ಅನ್ನೋದು ಗೊತ್ತಾಗಲ್ಲ. ಫೋನ್ ಆಗ ಹೊರಗಿಟ್ಟೆ ಅಂದ್ರೆ ನಮ್ಗೆ ಅಂಜಿ ಬರ್ತಾನೆ. ಇಲ್ಲಿ ಮಾಡು ತೋರಿ ಹಿಡ್ಕೋರಿ. ಏನೋ ಹೇಳಕತ್ತಿದ್ದೆ ಎಲ್ಲ ನೆನಪು ಹಾರಿಸಿಬಿಟ್ಟಿ ನೋಡಿ ವಿಡಿಯೋ ಮಾಡಾಗ. ಏನ್ ಪ್ರತಿ ಸರಿ ವಿಡಿಯೋ ಮಾಡಾಗ ನೆನಪ ಅದೇನಾ ಗೈಸ್. ಇನ್ನೂ ಒಂದು ಏನಪ್ಪಾ ಅಂದ್ರೆ, ನನ್ನ ಚಾನಲ್ದಾಗ ಒಂದು ವಿಡಿಯೋ ಮಾಡ್ತೀನಿ, ಅದು ನಮ್ಮ ಕ್ರೇಜಿ ಅವ್ರ ಬಡ್ಡೆ ಆದ್ರೂ ಅಪ್ಲೋಡ್ ಮಾಡ್ತೀನಿ. ಆವಾಗ ಹೋಗಿ ನೋಡವಂತ್ರಿ, ಈಗ ಬೇಡ. ಈಗೇನೋ ಅಪ್ಲೋಡ್ ಮಾಡಿದಲ್ಲ,
ಇನ್ನ ಹೋಗಿ ಭಾಳದಂದ್ರೆ ಭಾಳ ಕೆಲಸ ಅದ ಗೈಸ್. ಇವಾಗ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಬಂದು ನಮ್ಮ ಕ್ರೇಜಿ ಅವ್ರ ಲಾಂಗ್ ವಿಡಿಯೋ ಎಡಿಟ್ ಮಾಡಬೇಕು, ಶಾರ್ಟ್ ವಿಡಿಯೋ ಎಡಿಟ್ ಮಾಡಬೇಕು, ನಾ ಒಬ್ಬಾಕಿನೇ ಲಾಗ್ ಮಾಡಬೇಕು. ಬನ್ನಿ ಗೈಸ್ ಎಲ್ಲ ಮಾಡುವ ಇವತ್ತ. ಆ್ಯಂಡ್ ಇದು ಬ್ಲಾಗ್ ಇರುತ್ತೆ, ಆ್ಯಂಡ್ ಈ ಲಾಗ್ನು ಕಂಟಿನ್ಯೂ ಆಗಿರುತ್ತಾ, ಕಂಟಿನ್ಯೂ ಎಲ್ಲ. ಇವತ್ತು ಭಾಳ ಶೂಟ್ಗಳದಾವ, ಭಾಳ ಎಡಿಟಿಂಗ್, ಭಾಳ ವರ್ಕ್ಗಳದಾವ. ಸ್ವಲ್ಪ ಹೊರಗಡೆ ಹೋಗಿದ್ದೀವಿ. ಸೊ ಹಂಗಾಗಿ ಲೇಟ್ ಆಯ್ತು. ಎಷ್ಟು 12 ಗಂಟೆ 12:30 ಬಂದಿವಿ ಆಫೀಸ್ಗೆ ಹೋಗಿ, ಮುಂಜಾನೆ 9 ಗಂಟೆ ಹೋಗಿ. ನಿಂದಿರ್ಬೇಡ್ರಿ ನೀವು ನನಗೆ ಹೇಳ್ತೀರಿ ಅದಕ್ಕೆ ಸೊ ಲೆಟ್ಸ್ ಗೋ ಗೈಸ್, ಹೋಗುವ. ಹಾ ಬನ್ನಿ ಗೈಸ್, ಹೋಗಿ ಶೂಟ್ ಮುಗಿಸ್ಕೊಂಡು ಬರವ. ಬನ್ನಿ ಲೆಟ್ಸ್ ಗೋ ಗೈಸ್. ಈಗ ಒಂದು ಟೆಂಪಲ್ ನೋಡಿನ, ಟೆಂಪಲ್ ಹತ್ರ ಹೋಗ್ಬಿಟ್ಟು ಶೂಟ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿ ಇಬ್ರು. ಬನ್ನಿ ನೋಡು ಹೆಂಗಾಗತ್ತೆ ಅನ್ನೋದು. ಬಿಸಿಲು ಅಂದಿಲ್ಲ, ಬಿಸಿಲಿತ್ತಂದ್ರೆ ಚಂದ ಬರ್ತಿತ್ತು ಲೈಟಿಂಗ್ ಅದು. ಇವಾಗ ಬಿಸಿಲಿಲ್ಲ ನೋಡು ಅಲ್ಲಿ ಹೋಗೋದ್ರೊಳಗಡೆ. ಗೈಸ್ ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ಬೇಕಂತ ಬಂದಿದ್ದೀವಲ್ಲ, ನಾವು ರಾಖಿ ತೊಗೊಂಬರೋದು ನೆನಪಿರಲಿಲ್ಲ, ರಾಖಿ ತೊಗೊಂಬರೋದು ಗೊತ್ತಿರಲಿಲ್ಲ. ಸೊ ಒತ್ತದ ಕಾಲೇ ಅಂದ್ರೆ ಗೈಸ್ ನಾವು ರಾಖಿ ಏನಂತಾರ, ರಾಖಿ ತೊಗೊಂಬರೋದು ಗೊತ್ತಿರಲಿಲ್ಲ ನನಗೆ. ರಾಖಿ ಸಿಗಲಿಲ್ಲ, ಅಷ್ಟು ರಾಖಿ ಎಲ್ಲಿ ಸಿಗಲಿಲ್ಲ. ಸೊ ಹಂಗಾಗಿ ಹಂಗೆ ಬಂದೆ ನಾವು ಇವತ್ತು. ಆ ರಾಖಿದಾಗಲಿಲ್ಲ, ಜಸ್ಟ್ ನಾರ್ಮಲ್ ವಿಡಿಯೋ ಹೇಳಿದ್ರೆ ಅಲ್ಲಿ ಅವು ನಾರ್ಮಲ್ ವಿಡಿಯೋ ಮಾಡಿವಿ. ನಮ್ಮ ಶಿಲ್ಪ ಆಗೈತಲ್ಲ, 2 ಕಾಲು ಏರಿ ನಿಂದಿರ್ಬೇಕು. ಏರು ನಿಂದ್ರು, ಹಾಂ ಕಾಲು ಈ ಕಡೆ ಅಳ್ಳಾಡ್ಸು. ಐ ಐ ಕಾಲೇ ಮಾಡೋದಿರ್ತದೆ ಅದು. ಗೈಸ್ ಇವ್ರು ನೋಡ್ರಿ, ವಾಕಿಂಗ್ ಮಾಡಕ್ ಬರುತ್ತೆ, ಬಿದ್ದಿಗೆ ಹಾಲು ಮುರ್ಕೊಂಡು ಶಿಲ್ಪ ಈಗ ಅಲ್ಲೇ ಮುರಿತೇನೆ ನೀನು. ಚಂದನಾಗತ್ತೆ ಅಂತಾರ ಮಂದಿ. ನೀ ಮಾಡ್ಬೇಕಲ್ಲ ಗೈಸ್. ರೀಲ್ಸ್ ಮಾಡ್ಬೇಕಂತ ಬಂದಿಲ್ಲ, ರೀಲ್ಸ್ ಆಗಲಿಲ್ಲ. ಯಾಕಪ್ಪ ಅಂದರೆ ಕಂಟಿನ್ಯೂ ನಾವು ಸಾಮಾನ್ಯಗಳು ಜಾಸ್ತಿ ತಂದಿರಲಿಲ್ಲ, ಜಸ್ಟ್ ನಾರ್ಮಲ್ ರೀಲ್ಸ್ಗಳು ಮಾಡಿದೆ. ನೀವು ಹೇಳಿದಿರಲ್ಲ ರೀಲ್ಸ್ಗಳು ಮಾಡ್ರಿ ಅಂತ ಹೇಳಿದ್ರೆ, ಅವು ರೀಲ್ಸ್ಗಳು ತೊಗೊಂಡು ಮಾಡಿದೆ ಒಂದೆರಡು, ಮತ್ತು ವಾಪಸ್ ಏನು ಜಾಸ್ತಿ ಆಗಲಿಲ್ಲ, ಇಷ್ಟೇ ನಾರ್ಮಲ್ ಆಗ್ಯಾವ. ಬನ್ನಿ ಇವರು ಒಂದಿಷ್ಟು ಆಟ ಆಡಕತ್ತಾರ ಇಲ್ಲಿ ಎಲ್ಲ ಬಿಟ್ಟು. ಕೂತು ಮುಂದಕ್ಕೆ ಎಂದಕ್ಕೆ ಮಾಡ್ಬೇಕದು, ಅದ್ರ ಮ್ಯಾಲೆ ಕುಂದಿರ್ಬೇಕು, ಆಚೆ ಕಡೆ ಕಾಲು ಹಾಕಿ ಅದ್ರ ಮೇಲೆ ಕಾಲು ಇಡ್ಬೇಕಿರಿ. ಮುಂದಿರ್ಬೇಕು ಕಾಲ. ನಂಬಲಿಕ್ಕಂದ್ರೆ ಹೋಗಿ ನಾ ಯಾರೇನು ಇದಕ್ಕೆ ಹಚ್ಚುವ ಕಾಲುಗಳು ಇಲ್ಲಿ ಇಟ್ಟಲ್ಲ ಕಚ್ಚುಗಳು ನೋಡಿ, ಕಾಳಿ ನೆನಕಲ್ಲ ಅಂಥದ್ದು ಆಟ ನೀನು. ಹಿಂಗೆ ಹಿಂಗೆ ಈ ಕಡೆ ಇದ್ದಾಗ ಮುಂದೆ ಮಾಡ್ತದ. ಹೋಗ ಸರಿ, ಆಮೇಲೆ ಸಿಗ್ತೀನಿ. ಇವೇ ಮೀನ್ ಗಂಡ ಇದು ಆಗ್ತಾವ. ಇದು ಇದ್ರ ಸಲಿಂದ, ಇದು ಈ ಎಕ್ಸರ್ಸೈಸ್ ಕಾಲಿನ ಸಲಿಂದ ಹೊಡಿ. ನೋಡ ಹುಡುಗ ಬಿಡ್ದ ಅವನೇ ಹೊಡಿ ಹುಡುಗ ನೋಡಿ, ಜೋಕಾಲಿ ಇಲ್ಲ ಇಲ್ಲಿ ಆಡೋದು ಜೋಕಾಲಿ. ಅದು ಟ್ರೈನೇ ಮಾಡ್ಲಿಲ್ಲ ಶಿಲ್ಪ, ನೀ ಆ ಟ್ರೈ ಮಾಡಿಲ್ಲ, ನೀ ಮಾಡಿಲ್ಲ. ಅದನ್ನ ಕಾಲಾಗ ಆ ಕಡೆ ತಿರ್ಸಕೈ ಅದು ಹಿಡ್ಕೊಂತಿರು ಹಂಗೆ ತಿರ್ಗದಲ್ಲ. ಈಗ ಸಣ್ಣ ಹೊಳ್ಸೋಣ ಬಚ್ಚದ ಈ ಕಡೆ ಫುಲ್ಲ ಅಡ್ಡ ಇಡುವಾಗ ಎಷ್ಟು ಅವ್ವ ಎಕ್ಸಸೈಸ್ 3 ದಿನ ಮರೆ ಆಗಿದ್ದಪ್ಪ ತಪ್ಪು. ಗೈಸ್ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮಲ್ಲಿಕಾರ್ಜುನ್ ಗುಡಿ ಅದ. ಶ್ರಾವಣ ಸೋಮವಾರ ಅದ, 1ನೇ ಸೋಮವಾರ ಅದ. ಮಾರ್ನಿಂಗ್ ನಾವು ಅಲ್ಲಿ ಏನಂತಾರ ನಮಸ್ಕಾರ ಮಾಡಕ್ ಹೋಗಿದ್ದೀವಿ, ಸ್ನಾನ ಅದು ಮಾಡಿ. ಅವರು ಪೂಜಾರಿ ಅಣ್ಣಾರು ಏನಂದ್ರು, ಮುತ್ಯಾರು ಅರ್ಚಕರು ಅವ್ರೇನಂದ್ರು, ಮತ್ ಪೂಜೆ ಮಾಡ್ತಾರ ಪೂಜಾರಿ ಅಣ್ಣ ಅಂದೇನ. ಅರ್ಚಕರ್ ಏನಂದ್ರ ಸಾಯಂಕಾಲ ಬರ್ರಿ ಅಂತಂದ್ರೆ ನಾವ್ ಇವತ್ತು ಸಾಯಂಕಾಲ ಹೋಗ್ಬೇಕಂತ ಅನ್ಕೊಂಡಿದೀವಿ. ಮತ್ತೆ ಸಾಯಂಕಾಲ ಹೋಗ್ಲಕತ್ತೀವಿ. ಇವಾಗ ಮತ್ತ ಬರ್ರಿ ಎಲ್ಲರೂ, ಅದು ಮೈಕ್ ಅದು ಹಚ್ಚಿ ಚಂದಾಗಿ ಮಾಡ್ತಾರೆ ಗೈಸ್ ಅಲ್ಲೆಲ್ಲ. ಆ್ಯಂಡ್ ಪ್ರಸಾದನೂ ಇರ್ತದ ಅಂತ ಹೇಳ್ಯಾರ. ಹೊಂಟಿವಿ. ನಮ್ ಕ್ರೇಜಿ ಅವ್ರಿಗೆ ಬಾರಾಕತ್ತೀವಿ, ಬರಲ್ಲಾಗ್ಯಾರ ಗೈಸ್ ಇವ್ರು ಎಲ್ಲ. ಗೈಸ್ ನಮ್ದು ಸ್ವಲ್ಪ ಹೊರಗಡೆ ಕೆಲಸ ಅದ, ಸೊ ಆ ಕಡೆ ಹೊರಗೆ ಹೊಂಟಿವಿ. ಇವ್ರು ಅದರಲ್ಲ
ದೇವ್ರಿಗೆ ಹೊಂಟಾರ, ನಾವು ದೇವ್ರಿಗೆ ನೋ ಎಂಟ್ರಿ. ಸೊ ಹೋಗಿ ಬರ್ಲಾಕ ಅವರು ಹೋಗಿ ಬನ್ನಿ. ನೋಡ್ರಿ ಇಲ್ಲಿ ಟೆಂಪಲ್ ಅದ, ಟೆಂಪಲ್ಗೆ ಹೊಂಟ್ರ. ಅಲ್ಲಿ ನೋಡಮ್ ಗೈಸ್, ವಿಡಿಯೋ ಮಾಡ್ತೀನಿ. ನೋಡಮಲ್ಲ ಮುಂಜಿಗರ ಪಟ್ಕೊಂಡು ಮಾಡಿಲ್ಲ ಅಂತ ಆಯ್ತು. ನೀ ಹೋಗಿ ಜಲ್ದಿ ಬಾ ನೋಡು. ನೋಡಿ ಗೈಸ್, ನಮ್ಮ ಕಾವ್ಯ ಅವರು ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಕತ್ತಾರ ನೋಡಿ ಗೈಸ್. ನಿಮ್ಮ ಇಷ್ಟ. ಏನಿಲ್ಲ, ನಮ್ಗಿಂತ ಜಾಸ್ತಿ. ನಾನು ಕಾವ್ಯ ಹೊಂಟಿ ಗೈಸ್. ಬನ್ನಿ ಹೋಗುವ, ಬನ್ನಿ ಗೈಸ್ ಹೋಗುವ. ಹೋಗಿ ಟೆಂಪಲ್ ತೋರಿಸ್ತೀವಿ ನಿಮ್ಗ. ಅಲ್ಲಿ ನಮ್ ಕಾಯೋರು ವಿಡಿಯೋ ಮಾಡ್ತಾರ, ಮನೆಗೆ ವಿಡಿಯೋ ಮಾಡಲ್ಲ, ನಾಚಿ ನೀರ್ ಹತ್ತಾರ, ಅಲ್ಲೆಲ್ಲ ಮಂದಿ ಇರ್ತಾರ. ಅವಾಗ ಅವ್ರ ಕೈ ಕೊಡ್ತೀನಿ ವಿಡಿಯೋ ಮಾಡಕ್. ವೆಲ್ಕಮ್ ಬ್ಯಾಕ್ ಟು ಮಾಡಿವಿ ನಾವು ಈಗ. ನೀವು ಮಾಡೋದು ಟೆಂಪಲ್ ತೋರಿಸ್ತೀನಿ ಗೈಸ್, ಮಲ್ಲಿಕಾರ್ಜುನ್ ಗುಡಿ ಟೆಂಪಲ್. ಅದು ಮಾರ್ನಿಂಗ್ ಹೋಗಿದ್ದೀವಿ, ಮಸ್ತ್ ಇತ್ತು ಗೈಸ್. ಟೆಂಪಲ್ ವೈಬೇ ಬೇರೆ ತರ ಇತ್ತು. ಹೌದಲ್ಲ, ಒಂಥರ ಖುಷಿ. ಫೋನ್ ತಂದಿರಿ? ಬನ್ನಿ ಗೈಸ್, ಅಲ್ಲಿ ಹೋಗ್ಬಿಟ್ಟೆ ಸಿಗುವ. ಯಾಕೆ ಗೈಸ್ ಮಾತಾಡಿ? ಕತ್ತಲ್ದಾಗ ಕಾಣಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್, ಈ ಕಡೆ ಎಲ್ಲ ಫುಲ್ ಕತ್ತೆ ನೀವು ಕಂಡ್ರು. ಮಮ್ಮಿ ಅನ್ಸಿಸ್ಬೇಡ. ಮತ್ತೆ ಎಲ್ಲ ಮಂದಿ ಹೊಂಟಾರ, ಜಾಸ್ತಿ ಜನ. ಸಮೀಪ ಆಯ್ತಾ? ಇಲ್ಲೇ ಅದ ನೋಡಿ ಗೈಸ್, ಎಷ್ಟು ಕತ್ಲದ ಈ ಸೈಡ್, ಸಿಕ್ಕಾಬಟ್ಟೆ ಕತ್ಲದ. ಬನ್ನಿ ಗೈಸ್, ಅಲ್ಲಿ ಹೋಗ್ಬಿಟ್ಟು ಸಿಗುವ. ಬನ್ನಿ ಗೈಸ್, ತೋರಿಸ್ತೀವಿ ಅಲ್ಲೆಲ್ಲ. ಮಲ್ಲಿಕಾರ್ಜುನ ಕೃಪೆಗೆ ಪಾತ್ರರಾಗಬೇಕೆಂದು ಹಾಯ್ ಗೈಸ್, ಕರೆಕ್ಟ್ ಪೂಜೆ ಟೈಮಿಗೆ ಬಂದ್ವಿ. ಪೂಜೆ ಮುಗಿಸ್ಕೊಂಡಿವಿ. ಸದ ಪ್ರಸಾದ ತಗೊಂಡ್ ಹೋಗ್ಬೇಕು. ಬರೋದ್ರಾಗ ಮಂಗಳಾರತಿ, ಕರೆಕ್ಟ್ ಮಂಗಳಾರತಿ ಟೈಮಿಗೆ ಬಂದ್ವಿ. ಬನ್ನಿ ಗೈಸ್, ಇವಾಗ ಹಾ, ಎಲ್ಲ ಮಂಗಳಾರತಿ ಆಯ್ತು. ನಮ್ಮ ಅಣ್ಣ ಬರ್ಲಿಲ್ಲ. ಬರ್ಲಿ. ಚಂದ ಐತಲ್ಲ, ಎಷ್ಟ್ ಚಂದ ಅದ ಗೈಸ್. ಫಸ್ಟ್ ಟೈಮ್ ಬಂದಿದ್ದೀರಿ, ಗೊತ್ತಿದ್ದಿಲ್ಲ ನಮ್ದು. ಮನಿ ಹಿಂದಿ ಐತ್ ಮತ್ ನೋಡಿದ್ರ. ಬನ್ನಿ ಗೈಸ್, ಆಮೇಲೆ ಸಿಗುವ. ಗೈಸ್, ಇವಾಗ ಪ್ರಸಾದ ಹಾಕೊಂಡಿವಿ. ಪ್ರಸಾದ ಏನಪ್ಪಾ ಅಂತಂದ್ರೆ ಹುಗ್ಗಿ, ಬದ್ನಿಕಾಯಿ ಪಲ್ಯ ಅಂಡ್ ಉಪ್ಪಿನಕಾಯಿ, ಇನ್ನೂ ರೈಸ್, ಸಾಂಬಾರ್ ಅದ. ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾವು. ಅಲ್ಲ, ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ರೈಸ್ ಅನ್ಕೊಂಡಿದ್ದೆ ನಾನು. ಸೂಪರ್ ಆಗೈತೆ ಹುಗ್ಗಿ, ಟೇಸ್ಟ್ ಮಾಡೀನಿ ಚಂದಾಗ. ಹೌದು ಗೈಸ್, ನಾನು ತಿಂತೀನಿ ಗೈಸ್. ತಿನ್ಬಿಟ್ಟು ಆಮೇಲೆ ಸಿಗುವ ಗೈಸ್. ಇಷ್ಟನ ಈ ಕೈಯಾಗಿ ಇಡ್ತೀವಿ. ಮಸ್ತ್ ಆಗಿರ್ದೆ. ಬದ್ನಿಕಾಯ್ದಾಗ ಹೌದ್ರಿ. ಈಗ ನಂಗೂ ಬತ್ತ ನುಗ್ಗಿಕಾಯಿ. ಓ, ರೈಸ್ ಸಾಂಬಾರ್ ಗೈಸ್. ಇವತ್ತು ನೆಕ್ಸ್ಟ್ ಬ್ಯಾಟಿಂಗ್ ರೈಸ್ ಸಾಂಬಾರ್. ರೈಸ್ ಸಾಂಬಾರ್ ಹೌದು, ಈಗ ಬರೋದೇ ರೈಸ್ ಸಾಂಬಾರ್. ನೋಡ್ಲಿಕ್ಕೆ ಎಲ್ಲ ಬಸ್ ನಾನು ತಟ್ಟೆಗೆ ಹಾಕೊಂಡಿ ನೋಡಿ ಗೈಸ್. ಇವಾಗ ನಾವಂತೂ ಪ್ರಸಾದ ತಗೊಂಡು ಬಂದ್ವಿ. ಪ್ರಸಾದ ತಗೊಂಡು ಎಷ್ಟು ಸಮೀಪ ಅಂದ್ರೆ ಇಲ್ಲೇ ಬಾಜು ಏರಿಯಾದಾಗೆ ಅದ ನಮ್ಮ ಗುಡಿ ಟೆಂಪಲ್. ಅದು ಇಲ್ಲೇ ಇತ್ತು, ಅದಕ್ಕೆ ಜಲ್ದಿ ಇಲ್ಲೇ ಹಿಂದಾಟನ ಅಲ್ಲೇ ಟೆಂಪಲ್ ಹೋಗಿ ಮಾಡಿ ಪ್ರಸಾದ ತಗೊಂಡು ಬಂದ್ವಿ. ಶ್ರಾವಣ ಸೋಮವಾರ. ಮಾತಾಡ್ಬೇಡ್ರಿ ಅವನ ಜೊತೆ ಮಾತಾಡ್ಬೇಡ್ರಿ. ಏನ್ ಮಾಡಿದ ಚಂದ ಮಾಡ್ಸಿದ್ರ ಗೊತ್ತು, ಎಷ್ಟು ಮಸ್ತ್ ಇತ್ತು. ಅಟ್ಟಿಟ್ಯಾಕ್ ಎರಡೆರಡು ಸರಿ ಹಾಕೊಂಡ್ ತಿಂದಿ ಗೊತ್ತು. ಗೈಸ್, ಇವ ಬಾತಿ 2 ಸರ್ತಿ ಫೋನ್ ಹಚ್ಚಿ ಬರ್ಲಿಲ್ಲ ಗೈಸ್. ಇವನಿಗೆ ಫ್ರೆಂಡ್ಸ್ ಬೇಕತ್ತ, ನಮ್ ಜೊತೆ ಬಂದ್ರ ಕದ್ದಿಲ್ಲ, ಮುಜುಗರ ಆತದತ್ತ. ನಂಗೆಲ್ಲ ಹೋಗಲ್ಲ ಗೈಸ್. ನಿನಗೆ ಕರ್ಕೊಂಡು ಹೋಗ್ಯಾವತ್ ಲಾಸ್ಟ್ ಸಮ್ಮರ್. ಗೈಸ್, ಇವಾಗ ಒಂದ್ ಸ್ವಲ್ಪ ಹೊರಗೆ ಹೋಗಿ ಬಂದೆ. ನಾನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬಂದೆ. ಮತ್ತೆ ಬರೋಷ್ಟೊತ್ತಿಗೆ ನಮ್ಮ ಕಾವ್ಯ ಅವರು ಪಾಲಕ್ ಬಜ್ಜಿ ಮಾಡ್ಯಾರ ಗೈಸ್. ಪಾಲಕ್ ಬಜ್ಜಿ
ಅಲ್ಲಿನ ಒಂದ್ ಸ್ವಲ್ಪ ಮಾಡಬೇಕು ಇಟ್ಟಾರ, ಇಲ್ಲಿ ಒಂದ್ ಸ್ವಲ್ಪ ಪಾಲಕ್ ಬಜ್ಜಿ ಇವರೇ ನೋಡ್ರಿ ಮಾಡಿದವ್ರು. ನಾನೀಗ ಮಾಡೀನಿ, ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ. ಟೇಸ್ಟ್ ಮಾಡೋರು ಟೇಸ್ಟ್ ಏನು ಸೂಪರ್ ಇರ್ತದೆ ಪಾಲಕ್ ಬಜ್ಜಿ. ನಮ್ಗೆ ಏನಿದ್ರು ತಿಂತೀವ ಆ ಕಡೆಯವರು. ಈ ಕಡೆಯವ್ರು ಏನೋ ಇದ್ದಾರಲ್ಲ ಇವ್ರು ಹಿಂಗೆ 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 ಏನು ಗೈಸ್ ಇವ್ರ ಬಡ್ಡೆ ನಾಳೆ. ಏ ಬಡ್ಡೆ ಎಲ್ಲ ನಾಳೆ. ಹೌದು, ಸ್ವೀಟಿ ಬೆಳೆಸ್ಬೇಡ ನನಗೆ. ಬಡ್ಡೆ ಮಾಡ್ತೀವಿ ನಾಳೆ. ಏನಿಲ್ಲ ಗೈಸ್. ಬನ್ನಿ ಗೈಸ್, ನಾಳೆ ಹೆಂಗಿರುತ್ತೆ ಏನು ಅಂತೇಳಿ ನಾಳೆ ಲಾಗ್ದಾಗ ಹೇಳ್ತೀವಿ. ನಾಳೆ ಲಾಗ್ದಾಗ ತೋರಿಸ್ತೀವಿ, ಹೇಳೋದೆಲ್ಲ ತೋರಿಸ್ತೀವಿ. ನಿನಗೆ ಏನು ಬೇಕಾಗ್ಯದ? ನನ್ನ ಕಾಲ ಬರಕತ್ತ ಫುಡ್ಗ. ಗೈಸ್ ಇವಾಗ ಕುಂತೀವಿ, ನಾ ಕುಂತೀನಿ, ನಮ್ಮ ಕಾಯಿಯವ್ರು ಅದರ ಇಲ್ಲೇ. ಟೈಮ ಎಷ್ಟಾಗ್ಯದ? 11 ಆಗ್ಯದ. ಇನ್ನು 12 ತನಕ ವೇಟ್ ಮಾಡ್ಬೇಕಂತ ಕೂತೀವಿ. ನಮ್ಮ ಕ್ರೇಜಿ ಅವ್ರ ಬರ್ಡೇ ಎಲ್ಲ ಗೈಸ್, ಅದಕ್ಕೆ ಹಂಗೆ ಬಜ್ಜಿ ತಿನ್ನಕತ್ತೀನಿ. ನನಗೆ ಅವಾಗ ನೆನಪಿದ್ದಿದ್ದಿಲ್ಲ, ಈಗ ತಿನ್ಬೇಕು ಅನ್ಸ್ಲಕತ್ತದ. ಈಗ ಕೂತು ತಿನ್ನಕತ್ತೀನಿ. ನಾನು ನಮ್ಮ ಕಾವ್ಯವ್ರು ಒಬ್ಬರೇ ಹಚ್ಚಿದ್ದೀವಿ ನೋಡಿ. ನಮ್ಮ ಸ್ವೀಟು ಬರ್ತೇಳಿ ಓಡಾಡಕತ್ತಾಳ. 12 ತನಕ ವೇಟ್ ಮಾಡ್ತೀವಿ. ಹಸಿವಾಗಿಲ್ಲ, ಆಗಳ ಹೇಳಿದ ನೆನಪಾಗ್ಯದ ನನಗೆ ಬಜ್ಜಿ ತಿನ್ನಕೋದು ಚಂದ ಇಲ್ಲ. ಪಾಲಕ್ ಬಜ್ಜಿ ಇನ್ನೊಂದು ಏನಪ್ಪ ಅಂದ್ರೆ ಸ್ಮಾಲ್ ಆಮೇಲೆ ಗೈಸ್ ಇವಾಗ ಟೈಮ್ ಎಷ್ಟಾಯ್ತು? ಕರೆಕ್ಟ್ 11:55 ಆಯ್ತು ಗೈಸ್. 11:55 ಆಯ್ತು. ಬನ್ನಿ ಗೈಸ್, ಅಲ್ಲಿ ಮಾಡಟ್ಲೆ ಅಷ್ಟೊತ್ತಿಗೆ ಆಗ್ತದ. ಇವಾಗ ಏನಾಗ್ಯದಪ್ಪ ಅಂದ್ರೆ ಲೈಟ್ ಹಾಕೊಂಡಿದ್ದೀವಿ, ಸಿಕ್ಕಾಪಟ್ಟೆ ಕಣ್ಕೋಕಾಗತ್ತ. ಅದೊಂದು ಲೈಟ್ ಹಾಕ ಗೈಸ್. ನಾನು ಒಂದು ಮಿನಿ ಕೇಕ್ ತರ್ಬೇಕಂತ ಹೋಗಿದ್ದೆ, ಸ್ಮಾಲ್ ಕೇಕ್. ಅದು ಅದಲ್ಲ, ಏನಪ್ಪ ಅಂದರೆ ನಾ ಒಂದು ಸ್ಮಾಲ್ ಮಿನಿ ಕೇಕ್ ತರಬೇಕಂತ ಹೋಗಿದ್ದೆ. ನೈಟ್ 9ಕ್ಕೆ ಹೋಗಿದ್ದೆ. ಅದೆಲ್ಲ ಸ್ಟಾಕ್ ಖಾಲಿ ಆಗ್ಯಾವಂತ ಗೈಸ್. ಯಾಕಪ್ಪ ಅಂದರೆ ದೊಡ್ಡ ಕೇಕ್ ಬೇಡ, ಮಿನಿ ಕೇಕ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸೆಲೆಬ್ರೇಟ್ ಮಾಡ್ಬೇಕಂತೇಳಿ ಇವತ್ತು ನೈಟ್ 12 ಅದು ಅಂತ ಹೋಗಿದ್ದೆ. ಬಟ್ ಅದು ಖಾಲಿ ಆಗಿತ್ತತ್ತ. ಅದು ಮತ್ತೆ ಸಿಕ್ಕಾಪಟ್ಟೆ ದೂರ ಹೋಗಬೇಕು. ಅದಕ್ಕೆ ಬೇಡ, ನಾಳೆ ಹೆಂಗೆ ಮಾಡೋದೇ ಅದ ಅಂತ ಹೇಳಿ ನಾಳೆ ಮತ್ತೆ ಬೇರೆ ಥರ ಇರ್ತದೆ ಗೈಸ್. ಅದಕ್ಕೆ ನಾ ಏನು ಮಾಡಿದೆ, ಅಲ್ಲಿದೆ ಕೇಕ್, ಇದು ತಗೊಂಡ್ಬಂದೆ, ಚಾಕ್ಲೇಟ್ ಫ್ಲೇವರ್ ಆ್ಯಂಡ್ ಬಾದಾಮಿ ಎಲ್ಲ ನೋಡಿ ಗೈಸ್. ಈ ಕೇಕ್ ತೊಗೊಂಬಂದು ನಮ್ಮ ಕ್ರೇಜಿಯವರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಬನ್ನಿ ಗೈಸ್. ಮಾತಾಡ್ಕೊತಾನೆ ಟೈಮ್ ಆಗ್ತದ, ಇದು ತೆಗೆಯೋಣ ಗೈಸ್. ನೋಡ್ತೀರಿ ಇಲ್ಲಿ ನೋಡಿ ಗೈಸ್, ಇವಾಗ ಫೋನ್ ತಗೊಂಬಂದಿಲ್ಲ, ಟೈಮ್ ನೋಡ್ಕೊತ ಓದಿದ್ವಿ. ನಮ್ಮ ಕ್ರೇಜಿಯವ್ರಿನ ಮಲ್ಕೊಂಡಿಲ್ಲ, ಫೋನ್ ಕೊಡಾಕತ್ತಾರ. 58, 11:58. 11:58 ಗೈಸ್. ನೋಡಿ ನಾವು ಹಚ್ಚಿಟ್ಬಿಟ್ವಿ ಆಲ್ರೆಡಿ. ಬನ್ನಿ ಗೈಸ್, ನಾವು ಕ್ರೇಜಿಯವರು ಮಲ್ಕೊಂಡಿಲ್ಲ. ಅಡ್ವಾನ್ಸ್ ಹಚ್ಚಿಟ್ಟು ನಮ್ಗೆ ಬೇಡ, ಅಷ್ಟೇ ಇರಲಿ. ಇವಾಗ ನನ್ನ ಅನಿಸಿಕೆನೇ ನಂದು ಆಸೆನೇ ಬೇರೆ ಇತ್ತು. ಬಟ್ ಇದು ಆಗ್ಯದ, ಏನಿದ್ರು ಓಕೆ. ನೋಡಿ ಹಾಟ್ ಆ್ಯಂಡ್ ಸ್ವೀಟಾಗಿ ಇದೊಂದು ತೊಗೊಂಬಂದೀವಿ. ಹೋಗಿ ನಮ್ಮ ಕ್ರೇಜಿ ಅವ್ರ ಬರ್ಡೇ ಸ್ಪೆಷಲ್ 12ಕ್ಕೆ ಮಾಡಲೇಬೇಕಂತ ಇತ್ತು ನನಗೆ. ಅದಕ್ಕೆ ಇದು ಮಾಡಕತ್ತೀನಿ. ಮಿನಿ ಕೇಕ್ ಸಿಗಲಿಲ್ಲ, ಸಿಗ್ಬೇಕಂದ್ರೆ ಸಿಕ್ಕಾಪಟ್ಟೆ ದೂರ ಹೋಗ್ಬೇಕಾಗಿತ್ತು. ಹೆಂಗೆ ಹೋಗ್ಲಿ, ಅದಕ್ಕೆ ಇಲ್ಲೇ ನಮ್ಮ ಮನೆ ಹತ್ರ ಇರೋದೇ ತೊಗೊಂಡು ಬಂದೆ ಗೈಸ್. ಟೈಮ್ 11:50 ಗೈಸ್. ನೋಡಿ ಟೈಮ್ 12 ಆಯ್ತು. ಬನ್ನಿ ಗೈಸ್, ಬನ್ನಿ. ಹ್ಯಾಪಿ ಬರ್ಡೇ. ಇದು ಆರಿಸ್ಬೇಕು. ಬರ್ಡೇ ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಿದ್ದೆ ಮಾಡ್ತಾ ಇಲ್ಲ ನಮ್ಮ ಕ್ರೇಜಿ ಅವರು. ಎಷ್ಟು ಬೇಗ ನಿದ್ದೆ ಹತ್ತಲ್ಲ ಅವ್ರಿಗೆ ಎಷ್ಟು ಬೇಗ ನಿದ್ದೆ ಹತ್ತೆಲ್ಲ ತೆಗೀರಿ ರಗ್ಗ. ಅದು ಏನು ನೋಡ್ಕ ಬರ್ರಿ, ಈ ಕಡೆ ಹೊರಗೆ ಬರ್ರಿ. ನನ್ನ ಕಡೆಯಿಂದ ಸ್ಮಾಲ್ ಆ್ಯಂಡ್
ಏನೋ ಸ್ಮಾಲ್ ಕೇಕ್ ತರ್ಬೇಕಂತ ಹೋಗಿದ್ದೆ, ಬಟ್ ಏನೇನೋ ಆಗಿ ತಗೊಂಬಂದೆ. ಹ್ಮ್ ಅದಕ್ಕೆ ಹಿಂಗೆ ಕಮ್ಮಿ. ನೀವೇ ಕೇಕ್ ಕಟ್ ಮಾಡೋದ್ ಬೇಡ, ಹಂಗೆ ಸ್ಪೂನ್ ಇಲ್ಲೇ ತಿನ್ರಿ. ನಾ ತಿನ್ನಿಸ್ತೀನಿ ಫಸ್ಟ್. ನಾ ಹ್ಯಾಪಿ ಬರ್ಡೇ ಮೈ ಹೀರೋ ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ಸ್ಮಾಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇರ್ಲಿ ಇರ್ಲಿ ಇರ್ಲಿ. ಹೆಂಗ ಅನಿಸ್ತು ಥ್ಯಾಂಕ್ ಯು ಗೈಸ್? 12 ತನಕ ನಾನಂತರ ಬೇಗ ಮುಕ್ಕೊಳಕ್ಕೆ ಇವ್ರ ಸಲುವಾಗಿ 12 ತನಕ ಎಚ್ಚರಿದ್ದೀನಿ. ಬನ್ನಿ ಗೈಸ್, ನಮ್ಮ ಕಾವ್ಯ ಅವರು ತಿನ್ನಿಸ್ತಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಾನಿನ್ನ ಏನೇನ ತರ್ಬೇಕು ಮಾಡಿದ್ದೆ. ಥ್ಯಾಂಕ್ ಯು ಇನ್ನೊಂದು ಕಾಲ ಖುಷಿಯಾಗಿ ಇಬ್ರು ಸುಖವಾಗಿರಿ. ಹಿಂಗೆ ಒಳ್ಳೊಳ್ಳೆ ಸಕ್ಸಸ್ ಸಿಗ್ಲಿ, ಥ್ಯಾಂಕ್ ಯು ಒಳ್ಳೇದಾಗ್ಲಿ. ರೇಣುಕಾವ್ರೆ ಇನ್ನೊಂದೇನ ಅಂದ್ರು ಮಾತಾಡ ಇದೆಯಾ? ಏನಪ್ಪ ಅಂದ್ರೆ, ನಾ ಅದು ಟಬ್ ಅಂತ ಹೊಡೆಯೋದು ತರ್ಬೇಕಂದಿದ್ದೆ. ಅದಕ್ಕೆ ಏನಂತಾರ, ಬ್ಲಾಸ್ಟ್ ಬ್ಲಾಸ್ಟರ್ ತರ್ಬೇಕಂದಿದ್ದೆ, ಬಟ್ ಅದನ್ನ ನನಗೂ ಹೊಡೆಯೋದು ಆಗ್ತಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೆಂಗ ಅನಿಸ್ತು ನಮ್ಮ ವೈನಿ ಕೊಟ್ಟು ಸರ್ಪ್ರೈಸ್? ಏನ್ ದೊಡ್ಡ ಸರ್ಪ್ರೈಸ್ ಕೊಟ್ಟಿ. ನಾನು ಬರೀ ಒಂದು ಕೇಕ್ ತಗೊಂಬಂದಿನಿ ಗೈಸ್. ನಂದು ಏನೇನೋ ಪ್ಲಾನ್ ಇತ್ತು, ಎಲ್ಲ ಲಾಸ್ಟ್ ಮೂಮೆಂಟಿಗೆ ಇದು ಆಯ್ತು. ನಾ ಬೇರೆ ಥರನೇ ಅನ್ಕೊಂಡಿದ್ದೆ. ಅದೆಲ್ಲ ಬ್ಲಾಸ್ಟರ್ ಅದ ತಂದು ಹೊಡಿಬೇಕು ಅನ್ಕೊಂಡಿದ್ದೆ. ನನಗೆ ಹೊಡಿಲಕ್ಕೆ ಬರಲ್ಲ, ನಿಜವಾಗ್ಲೂ ನನಗೆ ಹೊಡಿಲಕ್ಕೆ ಬರಲ್ಲ. ನಮ್ಮ ಕಾವ್ಯವ್ರಿಗೂ ಏನು ಮಾಡ್ತಿತ್ತನ ಅದು ಬರಲ್ಲ. ಇವನೇ ನಮ್ಮ ಮನ್ಯಾಗ ಬ್ಲಾಸ್ಟರ್ ಹೊಡೆಯೋದು, ಅದಕ್ಕೆ ಬಿಟ್ಟೆ ನಾನು. ಮತ್ತು ಬೇಡ ಅಂತ ಹೇಳಿ. ಕೇಕ್ ಹೆಂಗದ? ಸೂಪರ್ ಸೂಪರ್. ನಮ್ಮ ಸಿಟಿ ಕೈಲ ಹೇಳಿಸ್ಬೇಕಲ್ಲಕತ್ತಿ, ನೀರು ಕುಡಿಯೋದೇ ಮುಗಿಸೋದಾಗ. ಈಗ ನೀರು ಕುಡಿಯೋದೇ ಮುಗಿಸೋದಾಗ ಗೈಸಕ್ಕಿ. ಸ್ವೀಟಿ, ನಿಮ್ಮ ಮಲಕ್ಕನ ಬರ್ಡೇ ಅದ, ಹೇಳು ಹ್ಯಾಪಿ ಬರ್ಡೇ ಹೇಳು. ಅವ್ರ ಮಾಲಕ ನಿಮ್ಮ ಮಾಲಕ? ನಿಮ್ಮ ಮಾಲಕ್ ಅಂದ್ರೆ ಮನಿ ಓನರ್. ಹಂಗ ಮತ್ ಮಾಲಕನ ಗಂಡ ಅದು. ಮಾಲಕ್ ಅಂದ್ರೆ ಇದು ಮಾಡುವ. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಐ ಹೋಪ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ವಿಡಿಯೋದಲ್ಲಿ ಸಿಗ್ತೀವಿ. ನಾಳೆ ಏನಂತ ನೋಡಿ ಗೈಸ್. ಈ ವಿಡಿಯೋದಲ್ಲಿ ಯಾರಾದರೂ ನಮಗೆ ವಿಶ್ ಮಾಡಿರ್ತಿರಲ್ಲ, ಅವರಿಗೆಲ್ಲ ಮಂದಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎರಡು ಸೇರಿಸಿ ಥ್ಯಾಂಕ್ ಯು. ಬಾಯ್ 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 ಗೈಸ್. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀವಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿದ್ದೆ ಬಿಟ್ಟು 12 ತನಕ ವೇಟ್ ಮಾಡಿ ಇಲ್ಲಿವರೆಗೂ ಕಾದು ಇವಾಗ ಇಂಥದ್ದೊಂದು ಕೇಕ್ ತಂದು ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಗೈಸ್, ಮತ್ತೆ ನಾಳೆ ನೋಡೋ ಶೀತಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಹಿಂಗಾದ